ಹೆಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಮಾಡೋ ರೀಡಿಂಗು ನಿಮ್ಗೆ ಯಾವುದಾದ್ರೂ ಎಂಟಿಟಿ ಅಟ್ಯಾಚ್ಡ್ ಆಗಿದೆಯಾ? ಓಕೆ, ಎಂಟಿಟಿ ಅಂದರೆ ಒಂದು ಆತ್ಮ. ಓಪನ್ ಆಗಿ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಆತ್ಮ. ಓಕೆ, ಅದು ನಿಮ್ಮ ಪಾಸ್ಟ್ ಡೌನ್ ಲವ್ಡ್ ಒನ್ಸ್ ಆಗಿರ್ಬೋದು, ಅಥವಾ ನಾಟ್ ಸೋ ಪಾಸಿಟಿವ್ ತಡೆ ಆಗ್ತಿರೋಂಥ ಆದರೂ ಇರ್ಬೋದು. ಯಾರು ಏನು ಓಕೆ, ಸೊ ನಿಮ್ಗೇನು ಆಗ್ತಿದೆ, ಅವ್ರು ನಿಮ್ಗೇನು ಮಾಡ್ತಿದ್ದಾರೆ ಬೇಸಿಕ್ಲಿ. ಓಕೆ, ನಿಮಗೆ ಎಂಟಿಟಿ ಅಟ್ಯಾಚ್ಡ್ ಇದ್ದರೆ ಅವ್ರು ನಿಮ್ಗೇನು ಮಾಡ್ತಾಯಿದ್ದಾರೆ, ನಿಮ್ಗೆ ಯಾವ ವಿಷಯದಲ್ಲಿ ತಡೆ ಆಗ್ತಿದೆ ಅಥವಾ ಲೇಟ್ ಆಗ್ತಾಯಿದೆ, ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬಂದಿಲ್ಲ ಅನ್ನಂಗೆ ಆಗ್ತಾಯಿದ್ರೆ ಏನಕ್ಕೆ? ಓಕೆ, ಸೊ ಆ ರೀಡಿಂಗ್ ಶುರು ಮಾಡೋಣ ಬನ್ನಿ. ಥ್ಯಾಂಕ್ ಯು. ಮದುವೆನಲ್ಲಿ ಏನಾದರೂ ಲೇಟ್ ಆಗ್ತಿರ್ಬೋದು, ಅಥವಾ ಮದುವೆ ಆಗಿ ಸಪ್ರೇಷನ್ ಅಂತ ಏನಾದರೂ ಆಗಿರ್ಬೋದು ಕೆಲವ್ರಿಗೆ. ಓಕೆ, ಎಲ್ರಿಗೂ ಅಲ್ಲ, ಕೆಲವ್ರಿಗೆ. ಸೊ ಇದು ಕಲೆಕ್ಟಿವ್ ರೀಡಿಂಗ್ ಇರೋದ್ರಿಂದ ಯಾವ್ದು ನಿಮ್ಗೆ ರೆಸನೇಟ್ ಆಗುತ್ತೋ, ನಿಮ್ಮ ಜೀವನಕ್ಕೆ ಯಾವ್ದು ಅಪ್ಲೈ ಆಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲ, ಕಮೆಂಟ್ ಬಾಕ್ಸ್ನಲ್ಲೇ ನನ್ನೊಂದು ಫೋನ್ ನಂಬರ್ ಹಾಕಿರ್ತೀನಿ, ವಾಟ್ಸ್ಯಾಪ್ ಮಾಡಿ ಪ್ಲೀಸ್, ನಿಮಗೆ ನನ್ನಿಂದ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ. ಓಕೆ, ನಾನು ಇನ್ನೊಂದು ಹೇಳ್ತೀನಿ, ಈ ಕಡೆಯಿಂದ ಬೆಳಗ್ಗೆ ಏನಾದರೂ ಬಂದರೆ ಹೆದರಬೇಡಿ, ಕ್ಯಾಂಡಲ್ ಹಚ್ಚಿದ್ದೀನಿ. ಓಕೆ, ಸೊ ಬನ್ನಿ ನೋಡೋಣ. ಮೊದಲನೇ ಕಾರ್ಡ್ ನಿಮ್ಮದು ದ ಚಾರಿಯಟ್. ನಾನು ಹೇಳಿದೆ ನಿಮಗೆ ಮದುವೆ ವಿಷಯದಲ್ಲಿ ಅಂತ. ಮದುವೆ ದ ಚಾರಿಯಟ್, ನಂತರ 4 ಆಫ್ ಪೆಂಟಕಲ್ಸ್. ಓಕೆ, ಆಮೇಲೆ ವಿ ಹ್ಯಾವ್ ದ ಡೆವಿಲ್ ಎನರ್ಜಿ. ಓಕೆ, ದ ಡೆವಿಲ್ ಕಾರ್ಡ್ ಇವರು ಇಲ್ಲಿ ಬರ್ತಾರೆ. ಆಮೇಲೆ ಏಸ್ ಆಫ್ ವಾಂಡ್ಸ್. ಓಕೆ, ದಿ ಹ್ಯಾಂಗ್ಡ್ ಮ್ಯಾನ್. ಓಕೆ, ಒಳ್ಳೆಯ ಸುದ್ದಿ ಏನಂದರೆ ನಿಮ್ಗೆ ಯಾವುದೇ ಥರದ್ದು ಎಂಟಿಟಿ ಅಟ್ಯಾಚ್ಮೆಂಟ್ ಇಲ್ಲ. ಓಕೆ, ಇನ್ಫ್ಯಾಕ್ಟ್ ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ. ಪ್ರೊಟೆಕ್ಟೆಡ್ ಆಗಿದ್ದೀರಾ. ಬಟ್ ಕೆಲವು ವಿಷಯದಲ್ಲಿ ನಿಮಗೆ ಸ್ವಲ್ಪ ತಡೆ ಅನ್ನೋದು ಬರ್ಬೋದು, ಬಿಕಾಸ್ ಹ್ಯಾಂಗ್ಡ್ ಮ್ಯಾನು ಮತ್ತು ಡೆವಿಲ್ ಆ್ಯಂಡ್ 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ. ಓಕೆ, ಏನಂದರೆ ನೀವು ಒಂಥರ ಕೆಲಸದ ಕಡೆ ಅಥವಾ ಪ್ರೀತಿ ಮದುವೆ ಸಂಬಂಧ ಆ ಕಡೆ ನೀವು ತುಂಬ ಸಿಕ್ಕಾಕೊಂಬಿಟ್ಟಿದ್ದೀರ. ಲೈಕ್ ನಿಮ್ಮ ಕಂಫರ್ಟ್ ಝೋನ್ನ ಬಿಟ್ಟು ನೀವು ಆಚೆ ಬರೋಕ್ಕೆ ರೆಡಿ ಇಲ್ಲ. ಓಕೆ, ನೋಡಿ ಇಲ್ಲಿ ಇವರಿಗೆ ಕತ್ತಿಗೆ ಮಾತ್ರ ಸೊಂಟಕ್ಕೆ ದಾರ ಕಟ್ಟಾಕಿದ್ದಾರೆ, ಬಟ್ ಕೈ ಕಾಲು ಫ್ರೀ ಇದೆ, ಬಿಡಿಸ್ಕೊಬೋದು, ಬಟ್ ಬಿಡಿಸ್ಕೊತಾ ಇಲ್ಲ. ಬಿಕಾಸ್ ಅವ್ರಿಗೆ ಆ ಕಂಫರ್ಟ್ ಝೋನೇ ಬೇಕು, ಕೂತ್ಕೊಂಡಿರಬೇಕು, ಏನಾದರೂ ನಮ್ಮ ಕೆಲಸ ಆಗ್ತಾ ಇರಬೇಕು, ಬಟ್ ನನ್ನದೇನು ಖರ್ಚಾಗಬಾರ್ದು ಅಥವಾ ನನ್ನಿಂದ ಏನೂ ಹೋಗ್ಬಾರ್ದು, ಬಟ್ ನನ್ನ ಕೆಲಸ ಮಾತ್ರ ಚೆನ್ನಾಗಿ ಟೈಮ್ಗೆ ಹಾಕ್ಬಿಡ್ಬೇಕು. ಈ ಡೆವಿಲ್ ಎನರ್ಜಿ. ಓಕೆ, ಇದನ್ನು ಎಂಟಿಟಿ ಅಟ್ಯಾಚ್ಮೆಂಟ್ ಅಂತ ಯಾರೂ ಇಲ್ಲ, ಬಟ್ ನನಗೇನು ಹೇಳ್ತಿದ್ದಾರೆ ಅಂದರೆ, ನೀವು ಈ ಎನರ್ಜಿಯಿಂದ ಬಂದಿಲ್ಲ ಅಂದರೆ ನೀವೇ ಇನ್ವಿಟೇಷನ್ ಕೊಟ್ಟು ಕರೆಸ್ಕೊತೀರ ಎಂಟಿಟಿನ, ಬಾ ಎಲ್ಲ ತಡೆ ಮಾಡೋ, ಎಲ್ಲ ಇದು ಮಾಡು. ಸೊ ಇದು ಒಂದು ರೀಸನ್ ಆಗಿರುತ್ತೆ ನಿಮಗೆ ತಡೆ ಆಗ್ತಿರೋದು ಏನಕ್ಕೆ ಅಂತ. ನೀವು ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬರೋಕ್ಕೆ ರೆಡಿ ಇಲ್ಲ ಅಂತ ಅರ್ಥ. ದಯವಿಟ್ಟು ಸ್ವಲ್ಪ ಕಷ್ಟಪಡಿ. ಓಕೆ, ಆಮೇಲೆ ನಿಮಗೆ ತಪ್ಪು ಈ ಕೆಲಸ ಅಂತ ಗೊತ್ತಾದ ಮೇಲೆ ಅದರಿಂದ ಆಚೆ ಬಂದುಬಿಡಿ. ಕಷ್ಟ ಆದರೂ ಪರವಾಗಿಲ್ಲ, ಸೇಫಲ್ಲಿ ಇರ್ತೀರ. ಈ ಎನರ್ಜಿನಲ್ಲಿ ಸದ್ಯಕ್ಕೆ ನಿಮಗೆ ಕಂಫರ್ಟ್ ಇದೆ, ದುಡ್ಡಿದೆ, ನೆಮ್ಮದಿ ಇದೆ, ನಿದ್ದೆ ಮಾಡ್ತಾಯಿದ್ದೀನಿ, ಯೋಗ ಮಾಡ್ತಿದ್ದೀನಿ, ಜಿಮ್ಗೆ ಹೋಗೋಕ್ಕೆ ಟೈಮ್ ಸಿಗುತ್ತೆ, ಎಲ್ಲ ಇದ್ರೂ ಎನರ್ಜಿ ಮೇಯ್ನ್ ಏನು ಬೇಕು, ಮೇಯ್ನ್ ಒಳ್ಳೆ ವೈಬ್ರೇಷನ್, ಮೇಯ್ನ್ ಒಳ್ಳೆ ಎನರ್ಜಿ ಅದೇ ಇಲ್ಲ. ಸೊ ನೀವು ಇದರಿಂದ ಆಚೆ ಬಂದಿಲ್ಲ ಅಂದರೆ ದೇರ್ ಆರ್ ಚಾನ್ಸಸ್ ದ್ಯಾಟ್ ನಿಮಗೆ ಎಂಟಿಟಿ ಅಟ್ಯಾಚ್ ಆಗೋಕ್ಕೆ ಈಸಿ ಆಗಿಬಿಡುತ್ತೆ, ಎಂಟಿಟಿಗೆ ಈಸಿ ಆಗಿಬಿಡುತ್ತೆ. ಓಕೆ, ಎರಡನೇ ಕಾರ್ಡ್ ಬರುತ್ತೆ 4 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದಿ ಹ್ಯಾಂಗ್ಡ್ ಮ್ಯಾನ್. ಓಕೆ, ಯೋಗ ಅಂದರೆ ಇಲ್ಲಿ ಆಲ್ರೆಡಿ ಯೋಗ ಮಾಡ್ತಾಯಿದ್ದಾರೆ. ಸೊ ಪ್ರಾಬಬ್ಲಿ ನಿಮ್ಮ ಮೈ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು. ಸೊ ಮೈ ಫ್ಲೆಕ್ಸಿಬಿಲಿಟಿ ಆದಾಗ ಮೈಂಡ್ ಕೂಡ ಫ್ಲೆಕ್ಸಿಬಲ್ ಆಗುತ್ತೆ. ಸೊ ನಿಮಗೆ ಕ್ಲಾರಿಟಿ ಸಿಗುತ್ತೆ ಹೆಂಗೆ ಆಚೆ ಬರಬೇಕು ಅಂತ. ಇದು ಟಾಕ್ಸಿಕ್ ಪ್ಯಾಟ್ರನು, ನನಗಿದು ಬೇಡ, ನಾನು ಆಚೆ ಬರಬೇಕು ಅಂತ ಐಡಿಯಾ ಸಿಗ್ಬೋದು ನಿಮಗೆ. 4 ಆಫ್ ಪೆಂಟಿಕಲ್ಸ್ ಬಂದುಬಿಟ್ಟು ಯು ಆರ್ ಪ್ರೊಟೆಕ್ಟೆಡ್. ದಯವಿಟ್ಟು ಕ್ಷಮಿಸಿ. ನಾನು ಆಗಲೇ ಹೇಳಿದೆ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ಅಂತ. ಸೊ ಇದೂ ಪ್ರೊಟೆಕ್ಟೆಡ್ ಆಗೇ ಇದ್ದೀರಾ ನೀವು. ಬಟ್ ಯಾವ ರೀತಿಲಿ ನಾನು ಹೇಳಿದ್ನಲ್ಲ, ನನ್ನ ಕೆಲಸ ಆಗ್ಬಿಡಬೇಕು, ಬಟ್ ನನ್ನಿಂದೇನು ಖರ್ಚಾಗಬಾರ್ದು. ಓಕೆ, ನನಗೆ ಟೈಮ್ ಪ್ರಕಾರ ಸಿಕ್ಬಿಡಬೇಕು ಸಕ್ಸಸ್ಸು, ಬಟ್ ನನ್ನಿಂದ ಏನೂ ಹೋಗಬಾರ್ದು. ಆ ಎನರ್ಜಿ ಇದು. ಸೊ ಇದರಿಂದನೂ ನೀವು ಆಚೆ ಬರಬೇಕು. ಹ್ಯಾಂಗ್ಡ್ ಮ್ಯಾನ್ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋ ಈ 2 ಕಾರ್ಡ್ದು ಬಗ್ಗೆ ಏನು ಹೇಳಿದ್ನೋ,
ಈ 2 ಕಾರ್ಡ್ ಅಂದರೆ ನಾನೇನು ಹೇಳಿದ್ನೋ ಅದ್ರ ಮೇಲೆ ನೀವು ಕೆಲಸ ಮಾಡಬೇಕು, ಅದ್ರ ಮೇಲೆ ನೀವು ಯೋಗ ಮಾಡಬೇಕು. ಹೌದು, ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ಟೈಮ್ ಬೇಕು, ಜಾಸ್ತಿ ಎಳೆಯುತ್ತೆ ನಿಮಗೆ, ಸ್ವಲ್ಪ ಸ್ಟ್ರೈನ್ ಆಗ್ಬೋದು. ಕಂಫರ್ಟ್ ಝೋನಿಂದ ಆಚೆ ಬರೋದು ಏನಕ್ಕಪ್ಪ, ಹೆಂಗಿದ್ದೀವೋ ಹಂಗೆ ಇದ್ಬಿಡೋಣ ಆ ಥರ ಎಲ್ಲ ಅನ್ನಿಸ್ಬೋದು. ಬಟ್ ನೀವು ಬರಬೇಕು. 12 3 ಇಲ್ಲ ಅಂದರೆ ಈ ಡೆವಿಲ್ ಎನರ್ಜಿ ಮತ್ತು ನಾನು ನಂದು ನನಗೆ ಎಲ್ಲ ಅನ್ನೋದು ತುಂಬ ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೀವೇ ಏನಾದರೂ ಒಂದು ಬ್ಯಾಡ್ ಎಂಟಿಟಿ, ಓಕೆ, ಬ್ಯಾಡ್ ಎಂಟಿಟಿನ ನೀವೇ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ಸೊ ಮೇನ್ಲಿ ಇಲ್ಲಿ ಇನ್ ಆ್ಯಂಡ್ ಯಾಂಗ್ ತೋರಿಸುತ್ತೆ. ಆ್ಯಂಡ್ ಡೆವಿಲ್ ಕಾಲ್ ನಡು ಕೂಡ ಹುಡುಗ ಇನ್ ಆ್ಯಂಡ್ ಯಾಂಗ್ ಎನರ್ಜಿನೇ ತೋರಿಸುತ್ತೆ. ಇಲ್ಲಿ ಏನಂದರೆ ಈ 2 ಎನರ್ಜಿ ಮನುಷ್ಯನ ಕೈನಲ್ಲಿ ಕಂಟ್ರೋಲ್ ಇದೆ. ಇಲ್ಲಿ ಏನಂದರೆ ಈ 2 ಎನರ್ಜಿ ಒಂದು ಕೆಟ್ಟ ರೀತಿಯಾಗಿ ಒಂದರಲ್ಲಿ ಕಂಟ್ರೋಲ್ ಇದೆ. ಸೊ ಆಪೋಸಿಟ್ ಆಗ್ತಾಯಿದೆ. ಸೊ ನೀವು ಇದರಿಂದ ಆಚೆ ಬರಬೇಕು, ಅವಾಗ ನಿಮ್ಮ ಕಂಟ್ರೋಲಲ್ಲಿ ಬರುತ್ತೆ ಎಲ್ಲ. ಓಕೆ, ಕುದುರೆ ಯಾವ ಕಡೆ ಓಡ್ತಾ ಇದ್ರೂ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಇದರಲ್ಲಿ ಕುದುರೆ ಹೆಂಗೆ ಹೋಗುತ್ತೋ ಹೋಗಲಿ, ನಾನು ಆರಾಮಾಗಿದ್ದೀನಿ, ಆ ಥರ ಎನರ್ಜಿ ಇದರಲ್ಲಿರೋದು. ಆ್ಯಂಡ್ ಎಸ್, ನೀವು ಒಂದು ಸತಿ ಇದನ್ನು ಐಡೆಂಟಿಫೈ ಮಾಡಿ ಹೊರಗೆ ಬಂದಮೇಲೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಅಂತ ಶುರು ಆಗುತ್ತೆ. ಓಕೆ, ಏಸ್ ಆಫ್ ವಾಂಡ್ಸು ಅಂದರೆ ಒಂದು ಬ್ಲೆಸ್ಸಿಂಗ್ ಅಂತ ಬರುತ್ತೆ ನಿಮಗೆ. ಓಕೆ, ಅದು ನಿಮ್ಮ ಆ್ಯನ್ಸಿಸ್ಟರ್ಸ್ ಅಂತ ತೋರಿಸೋದು. ರೂಟ್ಸ್ ನಿಮ್ಮ ಫ್ಯಾಮಿಲಿ ರೂಟ್ಸ್ ಅಂತ ಆ್ಯನ್ಸಿಸ್ಟರ್ಸ್ ಮೂಲಕ ನಿಮಗೇನಾದರೂ ಒಂದು ಬ್ಲೆಸ್ಸಿಂಗ್ ಅಂತ ಬರ್ಬೋದು. ಅದರಿಂದ ನೀವು ಒಂದು ಕಲೆ ನಿಮ್ಮಲ್ಲಿ ಒಂದು ಆ್ಯಕ್ಟಿವೇಟ್ ಆಗ್ಬೋದು. ಆ ಕಲೆಯಿಂದ ನೀವು ಇನ್ನೂ ಜಾಸ್ತಿ ಬೆಳ್ಕೊಂಡು ಹೋಗ್ತೀರ. ಓಕೆ, ನಿಮ್ಮನ್ನ ಹೀಗೆ ರಕ್ಷಿಸಿದ್ದಾರೆ ನಿಮ್ಮ ಆ್ಯನ್ಸಿಸ್ಟರ್ಸು, ಅಂದರೆ ನಿಮ್ಮ ಪಿತೃ. ಓಕೆ, ಜಾಸ್ತಿ ನಿಮಗೆ ಹೂವು ಗಿಡ, ಗಾರ್ಡನ್, ಪಾರ್ಕು ಆ ಕಡೆ ಸ್ವಲ್ಪ ನಿಮ್ಮ ಕೈಲ ಆದರೆ ವಾಕಿಂಗ್ ಮಾಡಿ. ಇಲ್ಲ ಮನೇಲೇ ನಿಮ್ಮ ಹತ್ರ ಪಾಟ್ ಇದೆ ಅಂತಂದರೆ ಆ ಪಾಟ್ಗೆ ನೀರು ಹಾಕೋದು, ಚೆನ್ನಾಗಿ ನೋಡ್ಕೊಳ್ಳೋದು. ಓಕೆ, ಎಲೆಗಳು ಮುಟ್ಟೋದು, ಆ ಪಾಟಲ್ಲಿರೋ ಗಿಡಕ್ಕೆ ಮಣ್ಣು ಮುಟ್ಟೋದು, ಆ ಥರ ಸ್ವಲ್ಪ ನಿಮ್ಮ ಕೈಲಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಭೂಮಿ ತಾಯಿಗೆ ಥ್ಯಾಂಕ್ಸ್ ಹೇಳಿ. ಓಕೆ, ಬಿಕಾಸ್ ಯಾವುದೋ ಎಂಟಿಟಿ ಅಟ್ಯಾಚ್ಮೆಂಟ್ ಇಲ್ಲ, ತುಂಬ ಒಳ್ಳೆಯ ವಿಷಯ ಅದು. ಸೊ ಇದು ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಮೆಸೇಜಸ್. ಓಕೆ, ಇವಾಗ ನಿಮ್ಗೆ ಯಾವುದೇ ಥರದ ಎಂಟಿಟಿ ಅಟ್ಯಾಚ್ಮೆಂಟ್ ಇಲ್ಲ. ಓಕೆ, ಬಟ್ ಕೆಲವ್ರಿಗಿದೆ ಅಂತ ಬರ್ತಾ ಇದೆ. ಅದು ಸದ್ಯಕ್ಕೆ ಈ ರೀಡಿಂಗ್ ಇಟ್ಕೊತೀನಿ ನಾನು. ನಿಮ್ಗೆ ಎಂಟಿಟಿ ಅಟ್ಯಾಚ್ಮೆಂಟ್ ಅನ್ನೋದಿಲ್ಲ. ಏನೇ ಇದ್ರೂ ನಿಮ್ಮ ಥಾಟಲ್ಲಿದೆ ಅಷ್ಟೇ, ನಿಮ್ಮ ಮಂಡೇನಲ್ಲಿದೆ, ಅಂದರೆ ನಿಮ್ಮ ತಲೆಯಲ್ಲಿದೆ, ನೀವು ಯೋಚನೆ ಮಾಡೋದ್ರಲ್ಲಿದೆ. ಡೆವಿಲ್ ಯೋಚನೆ ಮಾಡೋದ್ರಲ್ಲಿದೆ. ಮಾಡಲಾ, ಸ್ವಲ್ಪ ಕಷ್ಟ ಆಗುತ್ತೆ, ಬೇಡ, ಸ್ವಲ್ಪ ದಿವಸ ಬ್ರೇಕ್ ಅಂತ ತೊಗೊಂಬಿಟ್ಟು ಆಮೇಲೆ ಬೇಡ. ಆ ಬ್ರೇಕ್ ಟೈಮಲ್ಲಿ ನಿಮ್ಮ ಮೈಂಡು ಕಂಫರ್ಟ್ ಝೋನ್ಗೆ ಇನ್ನೂ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ನೀವು ಆ ಥರ, ಸೊ ನೀವು ಒಂಥರ ಓಪನ್ ಆಗಿಬಿಡ್ತೀರಿ ಎಂಟಿಟಿ ಅಟ್ಯಾಚ್ ಆಗೋಕ್ಕೆ. ನಾನು ಫ್ಲೇಮ್ ನೋಡ್ತಾ ಇದ್ದೆ. ಎಸ್, ನಾನು ಈ ಥರ ಹೇಳ್ದಾಗೆಲ್ಲ ತುಂಬ ಜೋರಾಗಿ ಹುರಿತಾ ಇದ್ದೆ. ಸೊ ಏನಾದರೂ ಬೇರೆ ಮೆಸೇಜಸ್ ಇದೆಯಾ, ಗೈಡೆನ್ಸ್ ಅಂತ? ಓಕೆ, ತೊಗೊಬಾರ್ದು. ಸರಿ, ಥ್ಯಾಂಕ್ ಯು. ನಾನು 3 ಕಾರ್ಡ್ ತೊಗೊತೀನಿ ಇದರಿಂದ. ಓಕೆ, ಸೊ ನಿಮಗೂ ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಜಾಸ್ತಿ ಇನ್ಫಾರ್ಮೇಷನ್ ಓವರ್ಲೋಡು ಆಗಲ್ಲ. ಮಿರರ್, ನಾನಿಲ್ಲಿ ಹೇಳಿದ್ನಲ್ಲ ನಿಮಗೆ, ಇದು ಆಪೋಸಿಟಲ್ಲಿದೆ ಅಂತ. ಸೇಮ್ ಅದೇ ಮಿರರ್ ಎನರ್ಜಿ ಮೂಲಕ ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಮಿರರ್ ಯಾವಾಗಲೂ ನಿಮ್ಮ ಕಂಟ್ರೋಲಲ್ಲಿರಲಿ, ನೆನಪಿಟ್ಕೊಳ್ಳಿ. ಓಕೆ, ನೀವು ಹೆಂಗೆ ಯೋಚನೆ ಮಾಡ್ತೀರೋ ಅದೇ ಥರದ ಎನರ್ಜಿ ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ತೀರ. ಕಷ್ಟಪಡಬೇಕು, ಪರವಾಗಿಲ್ಲ, ಕಂಫರ್ಟ್ ಝೋನಿಂದ ಆಚೆ ಬರಬೇಕು, ಜವಾಬ್ದಾರಿ ತೊಗೊಬೇಕು, ದಯವಿಟ್ಟು ತೊಗೊಳ್ಳಿ. ಇಲ್ಲಾಂದರೆ ನೀವು ಇವಾಗ ಏನಿದ್ರು ಅದರದ್ದು ಆಪೋಸಿಟ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಇದೆ ಲವ್ ಹೇಟ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇಲ್ಲಿ ಮದುವೆ ವಿಷಯ ಬರ್ತಾಯಿದೆ ಅಂತ. ಸೊ ಏನಾದರೂ ಶಾಕಿಂಗ್ ನ್ಯೂಸ್ ಅಂತ ಬರ್ಬೋದು ಅದ್ರ ಬಗ್ಗೆ. ಸೊ ಲವ್ ಹೇಟ್ ಅಂದರೆ ನಾಟ್ ಸೊ ಪಾಸಿಟಿವ್ ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರೇಜ್ ಇದ್ದರೆ ಅಷ್ಟೊಂದು ನಾಟ್ ಸೊ ಪಾಸಿಟಿವ್ ಅಂತ ಇದ್ದರೆ, ದಟ್ಸ್ ಬಿಕಾಸ್ ನಿಮ್ಮ ರಿಲೇಷನ್ಶಿಪ್ಪು ಸ್ವಲ್ಪ ಕಂಫರ್ಟ್ ಝೋನ್ ನೋಡ್ಕೊಂಡು ಅಥವಾ ಫಿಸಿಕಲ್ ಅಟ್ರ್ಯಾಕ್ಷನ್ ಅಂತ ನೋಡಿಕೊಂಡು ನೀವು ಅದ್ರ ಮೇಲಿದ್ದೀರ. ನೀವು ಒಳ್ಳೆ ಹೃದಯನ ನೋಡಿಲ್ಲ ನೀವಿನ್ನೂ. ಓಕೆ, ಆ್ಯಂಡ್ ಇದು
ಇಲ್ಲಿ ಡೆವಿಲ್ ಎನರ್ಜಿ ಕೆಳಗಡೆನೇ ಮಿಸ್ಟೇಕ್ ಇಟ್ಟೆ, ಬಟ್ ಆ್ಯಕ್ಚುಲಿ ಅದೇ ಮೆಸೇಜು. ಓಕೆ, ಸಾರಿ. ಓಕೆ, ಸೊ ಲವ್ ಹೇಟ್ ಬಿಡೋದು, ಹೊರ್ಟೋಗೋದು, ಕಾಂಟ್ಯಾಕ್ಟ್ನಲ್ಲಿ ಬರೋದು, ಆಗಾಗ ಬಿಟ್ಟೋಗ್ಬಿಡೋದು ಸಡನ್ನಾಗಿ. ಆಮೇಲೆ ಏನಕ್ಕೆ ಬಿಟ್ಟೋದ್ರು ಅಂತೇನಾದರೂ ನಿಮಗೆ ಒಂದು ಶಾಕಿಂಗ್ ಇನ್ಫಾರ್ಮೇಷನ್ ಕೊಟ್ಬಿಡ್ಬೋದು. ಅಥವಾ ಫೈನಾನ್ಷಿಯಲಿ ನಿಮ್ಗೆ ನಿಮ್ಮಿಂದ ಅಡ್ವಾಂಟೇಜಿಗೋಸ್ಕರ ತೊಗೊತಾ ಇದ್ದಾರೆ, ಅಥವಾ ನಿಮ್ಮಿಂದ ದುಡ್ಡು ಇಸ್ಕೊಂಡು ಹೊರ್ಟೋಗ್ಬಿಡ್ತಾರೆ, ಮಾಯ ಆಗಿಬಿಡ್ತಾರೆ. ದುಡ್ಡು ಬೇಕು ಅಂದಾಗ ವಾಪಸ್ ಬರ್ತಾರೆ. ಸೊ ಆ ಥರ ನಿಮಗೆ ಆ ಎನರ್ಜಿನಲ್ಲಿ ಇಟ್ಟಿರ್ತಾರೆ ನಿಮ್ಮನ್ನ. ಸೊ ನಿಮ್ಗೆ ಗೊತ್ತಿದ್ದರೆ ಏನದು ಹೆಂಗೆ ಅಂತ ದಯವಿಟ್ಟು ಆಚೆ ಬನ್ನಿ. ಓಕೆ, ಸಾರಿ, ನಾನು ಯಾಕೆ ಕಾರ್ಡ್ ತೊಗೊತಾ ಇದ್ದೀನಿ. ಓಕೆ, ಜನರಲ್ ಆಗಿ ನೋಡೋಣ. ದುರಭ್ಯಾಸ, ಸೈಕೋ ಕಾರ್ಡು, ಕ್ರೇಜಿ ಎಕ್ಸ್, ಒಬ್ಸೆಸ್ಡ್, ವೋಂಟ್ ಲೆಟ್ ಗೋ. ಮನುಷ್ಯ ಬರ್ತಾಳೆ ಅಥವಾ ಬರ್ತಾರೆ. ಓಕೆ, ಜಾಕ್ಯಾಸ್, ಏಪ್ರಿಲ್ ಫೂಲ್ನ ಇಡೀ ವರ್ಷ ಮಾಡ್ತಾರೆ ಇವರು ನಿಮಗೆ. ಸಾರಿ ಹೇಳೋಕ್ಕೆ ಈ ಥರ, ಬಟ್ ಏಪ್ರಿಲ್ ಫೂಲ್ ಅಂತ ನಾವು ವರ್ಷಕ್ಕೆ ಒಂದ್ಸತಿ ಮಾಡೋದು. ಟೂ ಲೇಟ್. ಅವ್ರಿಗೆ ಬೇಕೇ ಬೇಕು ಅಂದಾಗ ಮಾತ್ರ ನಿಮ್ಮ ಹತ್ರ ಬರ್ತಾರೆ. ನೀವು ಇವಾಗ ಬಿಡಬೇಕಂದ್ರೂ ಅವ್ರಿಗೆ ಬಿಡೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ? ಬಿಕಾಸ್ ನೀವು ತುಂಬ ಹಚ್ಕೊಂಬಿಟ್ಟಿದ್ದೀರ. ಲವ್ ಹೇಟ್ ರಿಲೇಷನ್ಶಿಪ್ ಇದು. ಓಕೆ, ದಯವಿಟ್ಟು ಸ್ವಲ್ಪ ಡೆಪ್ತಾಗಿ ಯೋಚನೆ ಮಾಡಿ ಈ ಸಂಬಂಧದ ಬಗ್ಗೆ. ಬಟ್ ಆಚೆ ಬಂದರೆ ಒಳ್ಳೆಯದು. ತುಂಬ ಲೇಟಾಗಿ ಹೋಗ್ಬಿಟ್ರೆ ನಿಮ್ಗೆ ಆಚೆ ಬರೋಕ್ಕಾಗೋದಿಲ್ಲ. ಆ್ಯಂಡ್ ಏನೇ ಇದ್ದರೂ ಬರೀ ನಿಮ್ಮಿಂದ ಆಚೆ ಹೋಗ್ತಾ ಇರುತ್ತೆ ಅಷ್ಟೇ. ನೀವು ನೋಡೋ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಏನಂತಾರೆ, ನೋಡೋ ರೀತಿ ಯಾವುದೇ ಒಂದು ಸಿಚುಯೇಷನ್ ಆಗಲಿ ಅಥವಾ ವ್ಯಕ್ತಿ ಆಗಲಿ, ನೋಡೋ ರೀತಿನ ನೀವು ಚೇಂಜ್ ಮಾಡ್ಕೊಬೇಕು. ಅದ್ರ ಮೇಲೆ ನೀವು ಜಾಸ್ತಿ ವರ್ಕ್ ಮಾಡಬೇಕು. ನಿಮ್ಗೆ ಯಾರಾದರೂ ಇಷ್ಟ ಆದರೂ ಅಂದರೆ ನೋಡೋಕ್ಕೆ ಚೆನ್ನಾಗಿದ್ದಾನೆ ಅಥವಾ ನೋಡೋಕ್ಕೆ ಚೆನ್ನಾಗಿದ್ದಾರೆ ಈ ಮ್ಯಾಮ್ ಅಥವಾ ಈ ಸರ್ ಅನ್ನೋದಕ್ಕಿಂತ ಫಸ್ಟು ನೀವು ಅವ್ರ ಮನಸ್ಸು ಹೆಂಗಿದೆ ಅಂತ ನೋಡಬೇಕು. ಇಲ್ಲ ನೋಡೋಕ್ಕೆ ಚೆನ್ನಾಗಿದ್ದಾರೆ ಸಾಕು ಬಿಡು ಅಂತಂದರೆ ನೀವು ಅವ್ರ ಬಗ್ಗೆ ನಿಮಗೆ ತಿಳ್ಕೊಂಡು ನಿಮ್ಗೆ ಅರ್ಥ ಆಗಿ ನನಗಿದು ಟಾಕ್ಸಿಕ್ಕು, ನಾನು ಇದರಿಂದ ಆಚೆ ಬರಬೇಕು ಅನ್ನೋಷ್ಟರಲ್ಲಿ ತುಂಬ ಲೇಟಾಗೋಗಿರುತ್ತೆ. ಟೂ ಲೇಟ್. ನಾನು ಹೇಳ್ದೆ ನಿಮಗೆ, ಅವ್ರಿಗೆ ದುಡ್ಡು ಬೇಕಂದಾಗ ಬರ್ತಾರೆ, ಇಲ್ಲಾಂದರೆ ಹೊರ್ಟೋಗ್ತಾರೆ. ಬಟ್ ಆದರೂ ನಿಮಗೆ ನಿಮ್ಮ ಪಿತೃದ ಆಶೀರ್ವಾದನೋ ಏನೋ ನಿಮ್ಗೆ ಆ್ಯಕ್ಚುಲಿ ಪ್ರೊಟೆಕ್ಷನ್ ಇದೆ. ಬಟ್ ಆ ಪ್ರೊಟೆಕ್ಷನ್ನ ನೀವು ಒಳ್ಳೆಯದಕ್ಕೆ ಯೂಸ್ ಮಾಡೋದು ನಿಮ್ಮ ಇಷ್ಟ ಅದು. ಓಕೆನಾ? ಆ್ಯಂಡ್ ಜೆಜೆಬೆಲ್. ಓಕೆ, ಇದು ನಾಟ್ ಸೊ ಪಾಸಿಟಿವ್ ಕಾರ್ಡು. ಲೂಸಿಂಗ್, ವರೀಡ್, ರಿಪ್ಲೈಯಿಂಗ್ ಈವೆಂಟ್ಸ್, ಥಿಂಕಿಂಗ್ ಅಬೌಟ್ ಯು. ಬೇಕು ಅಂದಾಗ ಮಾತ್ರ, ಲಿಟ್ರಲಿ ಬೇಕು ಅಂದಾಗ ಮಾತ್ರ. ರೌಂಡ್ ಆ್ಯಂಡ್ ರೌಂಡ್ ಸೈಕಲ್ಸ್, ಟ್ರಿಗರ್ಸ್, ಲೆಸನ್ಸ್. ಪಾಠ ಕಲೀರಿ ನೀವು. ಪಾಠ ಕಲ್ತು ಆಚೆ ಬನ್ನಿ ಪ್ಲೀಸ್. ಓಕೆ, ನಿಮಗೆ ಭವಿಷ್ಯ ಚೆನ್ನಾಗಿದೆ, ಹೊಸ ಬಿಗ್ನಿಂಗ್ ಬರ್ತಿದೆ. ಈ ವ್ಯಕ್ತಿ ನಿಮಗೆ ಅಡ್ಡ ಆಗಬಾರ್ದು. ಓಕೆ, ಈ ವ್ಯಕ್ತಿ ನಿಮ್ಗೆ ಅಡ್ಡ ಆಗಬಾರ್ದು. ದಯವಿಟ್ಟು ಐಡೆಂಟಿಫೈ ಮಾಡಿ ಆಚೆ ಬನ್ನಿ. ನೀವು ಆಚೆ ಬಂದಾಗ ಹೊಸ ಬಿಗಿನಿಂಗ್ ಇನ್ ಲವ್ ರಿಲೇಷನ್ಶಿಪ್ ಕೂಡ ಆಗುತ್ತೆ, ಮದುವೆ ವಿಷಯದಲ್ಲೂ ಆಗುತ್ತೆ. ಓಕೆ, ಒಂದು ಒಳ್ಳೆಯ ಸಂಬಂಧ ಬರುತ್ತೆ, ಒಬ್ಬರು ಒಳ್ಳೆಯ ವ್ಯಕ್ತಿ ಬರ್ತಾರೆ. ದಯವಿಟ್ಟು ನಿಮಗೆ ಗೊತ್ತು ಈ ಎನರ್ಜಿ ಈ ಥರ, ಇವ್ರು ಬರೋದು ಬರೀ ದುಡ್ಡಿಗೆ. ನೀವು ನೋಡೋ ರೀತಿ ಪರ್ಸ್ಪೆಕ್ಟಿವ್ ನೀವು ಓಕೆ, ನನಗೆ ಹೇಳ್ತಾ ಇದ್ದಾರೆ, ನೀವು ಯಾವಾಗ ಇವಾಗಿರೋ ಸಂಬಂಧನ ನೋಡೋದನ್ನು ಚೇಂಜ್ ಮಾಡ್ಕೊತಿರೋ ಆವಾಗ ನಿಮಗೆ ಈ ವ್ಯಕ್ತಿ ಎಂಥವ್ರು ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಗೊತ್ತಾಗಲ್ಲ ನಿಮಗೆ. ಹಾಗಾಗಿ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಕಾರ್ಡ್ ಬಂದಿರೋದು. ಅಂದರೆ ನಿಮಗೆ ಸಿಕ್ಕಾಕ್ಸಿರ್ತಾರೆ. ನೀವು ತುಂಬ ಜಾಸ್ತಿ ಅಟ್ಯಾಚ್ಮೆಂಟ್ ಆಗೋ ಮುಂಚೆ ಎಚ್ಚರಿಕೊಳ್ಳಿ. ಓಕೆನಾ? ಓಕೆ, ಸದ್ಯಕ್ಕೆ ಯಾವುದೇ ಎಂಟಿಟಿ ಅಟ್ಯಾಚ್ಮೆಂಟ್ ಇಲ್ಲ. ಏನೇ ಇದ್ರೂ ನೆಗೆಟಿವ್ ವೈಬ್ರೇಷನ್ ಅಂತ ಇದೆ, ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೇನೆ. ಸಿಂಪಲಾಗಿ ಇಟ್ಟಿದ್ದೀನಿ ರೀಡಿಂಗು, ಜಾಸ್ತಿ ಹೆವಿ ಬೇಡ ನಿಮಗೂ ಆಗೋದು ಅಂತ. ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ನನ್ನಿಂದ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಫಸ್ಟ್ ಕಮೆಂಟೇ ಪಿನ್ ಮಾಡಿರ್ತೀನಿ. ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ನೀವು ಅದಕ್ಕೆ ಮೆಸೇಜ್ ಕಳಿಸಿದ್ರೆ ನೀವು ಡೈರೆಕ್ಟಾಗಿ ನನ್ನೊಟ್ಟಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಕಳಿಸಿ. ಓಕೆ, ಫೋನ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾ ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ ಅಂತ ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಆದಿವಂಶಿ ಪೂಜಾ ಈ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.